ಗುರುದಾಸ್ ಶೆಟ್ಟಿ ಗಂಟಿಹೊಳೆ. ಮಾನ್ಯ ಸಭಾಧ್ಯಕ್ಷರೇ, ನನಗೆ ಉತ್ತರ ಬಂದಿದೆ ಮಾನ್ಯ ಉಪಮುಖ್ಯಮಂತ್ರಿ ಅವರಿಂದ. ವಾರಾಹಿ ಪ್ರಾಜೆಕ್ಟ್ ಕುಖ್ಯಾತಿ ಅಂತ ಹೇಳಿದ್ರೆ ಅದರದ್ದು 40 ವರ್ಷ ಆದ್ರೂ ಪ್ರಾಜೆಕ್ಟ್ ಮುಗಿಲಿಲ್ಲ. ಅದರ ನಡುವಿನಲ್ಲಿ ಒಂದು ಏತ ನೀರಾವರಿ ಅನ್ನುವಂಥದ್ದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಕೆಲಸ ಶುರುವಾಗಿ ಒಂದು ದೊಡ್ಡ ಭಾಗದಲ್ಲಿ ಮುಗಿದಿದೆ, ಒಂದು ಮುಕ್ಕಾಲು ಭಾಗ ಅಂತ ಹೇಳ್ಬೋದು. ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಸ್ಟಾಪ್ ಆಗಬೇಕು ಅಂತೇಳಿ ಹೇಳಿ ಒಂದು ಮೇಲಿಂದ ಬಂದಿದೆ ಅಂತೇಳಿ ಹೇಳಿ ನಿಲ್ಸ್ಕೊಂಡಿದ್ದಾರೆ. ನಾನೊಂದು ಉಪಮುಖ್ಯಮಂತ್ರಿಗಳೇ ಒಂದು ರಿಕ್ವೆಸ್ಟ್ ಮತ್ತೆ ಗಮನಕ್ಕೆ ತರುವುದು ಏನ್ ಕೇಳಿದ್ರೆ, ಪ್ರಾಜೆಕ್ಟ್ ಆಗದೆ ಇರಲಿಕ್ಕೆ ಮಾಡದೇ ಇರಲಿಕ್ಕೆ 1000 ಕಾರಣ ಇರ್ತದೆ. ಫಾರೆಸ್ಟ್ ಪರ್ಮಿಷನ್ ಇಂದ ಹಿಡಿದು, ಬಜೆಟ್ ಇಂದ ಹಿಡಿದು, ಟೆಂಡರ್ ಇಂದ ಹಿಡಿದು, ಅಬ್ಜೆಕ್ಷನ್ ಇಂದ ಹಿಡಿದು ಸಾವಿರಾರು. ಮಾಡ್ಲಿಕ್ಕೆ ಒಂದು ಇಚ್ಛಾಶಕ್ತಿ ಮಾತ್ರ ಬೇಕಾಗಿರೋದು. ಉಪಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ ಅನ್ನುವಂತ ಒಂದು ಧೈರ್ಯ ಇದೆ. ಈಗ ಬಂದಂತ ಕಾರಣಗಳಲ್ಲಿ ವಿನಾಕಾರಣ ಪ್ರಾಜೆಕ್ಟ್ 500 ಮೀಟರ್ ಕೆಳಗೆ ಹಾಕಿ ಅಂತ, ಬೇರೆ ಎಂತ ವಿಷಯ ಇಲ್ಲ. 500 ಮೀಟರ್ ಅನ್ನ ಕೆಳಗೆ ಹಾಕಿ ಅಂತ. ಅದ್ರ ಮಧ್ಯದಲ್ಲಿ ಫಾರೆಸ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ. ಮಧ್ಯದಲ್ಲಿ ಒಂದು ಪವರ್ ಪ್ಲಾಂಟ್ ಒಂದಿದೆ. ಹಾಗಾಗಿ ಅದು ಏನು ಅಗತ್ಯ ಇಲ್ಲದ ಒಂದು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಮುಗಿಬಹುದಾದ ಪ್ರಾಜೆಕ್ಟ್ ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಏನೋ ಒಂದು ಒತ್ತಡ ಬರ್ತಾ ಇರುವುದನ್ನ ತಪ್ಪಿಸಿ ಅದನ್ನು ಮುಗಿಸಿಕೊಡ್ಬೇಕು ಅಂತೇಳಿ ಹೇಳಿ ಕೇಳಿಕೊಡ್ತಾ ಇದ್ದೇನೆ. ಅಧ್ಯಕ್ಷ, ನಮ್ಮ ಏನ್ ಅವ್ರು ಕೇಳ್ತಾ ಇದಾರೆ ಇದು ನನ್ನ ಗಮನಕ್ಕೆ ಬಂದಿದೆ. ಸ್ವಲ್ಪ ಮೊನ್ನೆ ಹೋದ ಕೂಡ ನನಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ವಿಚಾರ ನನಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ಮಾಡಿದ್ದಾರೆ, ಕೆಲವು ಲೀಡರ್ಸ್ ಹೇಳಿದ್ದಾರೆ. ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಕಾಣ್ತದೆ. ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಳಗಡೆ ನೀರು ಅದನ್ನ ಕೆಳಗಡಿಕಾದ್ರೆ ಅದು ಯಾವುದೋ ಒಂದು ಪವರ್ ಸಪ್ಲೈಗೆ ನೀರು ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವರೆಲ್ಲ ನನಗೆ ದೂರು ಕೂಡ ಕೊಟ್ಟಿದ್ದಾರೆ. ಇದನ್ನ ನಾನೇ ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು